ಇಂದಿನ ವಿಡಿಯೋದಲ್ಲಿ ಉದ್ದವಾದ ಆಕರ್ಷಕವಾದ ಕೂದಲುಗಳನ್ನು ಪಡೆಯಲು ಕೆಲವು ಟಿಪ್ಸ್ಗಳನ್ನು ನೋಡೋಣ. ಎಲ್ಲರಿಗೂ ಸಹಜವಾಗಿ ಉದ್ದವಾದ ಕೂದಲುಗಳಿರಬೇಕು, ನಾವು ಆಕರ್ಷಕವಾಗಿ ಕಾಣಿಸಬೇಕೆಂಬ ಆಸೆ ಇದ್ದೇ ಇರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕೂದಲು ಉದುರುವುದು, ಕೂದಲುಗಳ ತುದಿ ಸೀಳುವುದು, ತಲೆಹೊಟ್ಟು ಆಗುವುದು ಹೀಗೆ ಅನೇಕ ಸಮಸ್ಯೆಗಳು ಕಾಡುತ್ತಿವೆ. ಹಾಗಾಗಿ ಕೂದಲಿನ ಪೋಷಣೆ ಅತಿ ಮುಖ್ಯ. ನಿಮಗೆ ಉದ್ದವಾದ ದಟ್ಟವಾದ ಕೂದಲು ಬೇಕು ಎನ್ನುವ ಆಸೆ ಇದ್ದರೆ ಕೆಲವು ಟಿಪ್ಸ್ಗಳನ್ನು ಫಾಲೋ ಮಾಡಲೇಬೇಕು. ಆ ಟಿಪ್ಸ್ಗಳು ಯಾವುವು ಎಂದು ತಿಳಿಯೋಣ. ವಾರಕ್ಕೊಮ್ಮೆಯಾದರೂ ಕೂದಲುಗಳಿಗೆ ಎಣ್ಣೆಯನ್ನು ಹಚ್ಚಿಕೊಳ್ಳಬೇಕು. ತಲೆ ಕೂದಲುಗಳಿಗೆ ಎಣ್ಣೆಯನ್ನು ಹಚ್ಚುವ ಮೊದಲು ಆ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಹಚ್ಚಿಕೊಂಡರೆ ಒಳ್ಳೆಯದು. ಹಾಗೆಯೇ ಕೂದಲುಗಳಿಗೆ ಎಣ್ಣೆಯನ್ನು ಹಚ್ಚುವಾಗ ಮರೆಯದೆ ಕೂದಲುಗಳ ಬೇರಿಗೆ, ನೆತ್ತಿಗೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿಕೊಳ್ಳಿ. ಇದನ್ನು ನಿಧಾನವಾಗಿ ಮಸಾಜ್ ಮಾಡಿ 2 ಗಂಟೆಗಳವರೆಗೆ ಹಾಗೆಯೇ ಬಿಟ್ಟು ನಂತರ ತಲೆ ಸ್ನಾನವನ್ನು ಮಾಡಬೇಕು. ಕೂದಲುಗಳಿಗೆ ಕೆಮಿಕಲ್ ಇರುವ ಶಾಂಪುಗಳನ್ನು ಆದಷ್ಟು ಕಡಿಮೆ ಬಳಸಿ. ಸಾಧ್ಯವಾದಷ್ಟು ಆಯುರ್ವೇದಿಕ್ ಶಾಂಪುಗಳನ್ನು, ಸೀಗೆಕಾಯಿ ಪುಡಿಯನ್ನು ಮತ್ತು ಸೌಮ್ಯವಾದ ಶಾಂಪುಗಳನ್ನು ಬಳಸಿ. ಇದರಿಂದ ನಿಮ್ಮ ಕೂದಲುಗಳು ಉದುರುವುದನ್ನು ಕಡಿಮೆ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ತಲೆ ಸ್ನಾನವನ್ನು ಮಾಡಿ ಕೂದಲುಗಳನ್ನು ಒಣಗಿಸಲು ಹೇರ್ ಡ್ರೈಯರ್ಗಳನ್ನು ಬಳಸುತ್ತಾರೆ. ಇದರಿಂದ ಕೂದಲುಗಳು ಉದುರುವುದು, ಕೂದಲುಗಳು ತೆಳ್ಳಗಾಗುವುದು ಮತ್ತು ಕೂದಲು ಒಡೆಯುವಂತಹ ಸಮಸ್ಯೆಗಳು ಕಾಡುತ್ತವೆ. ಅದಕ್ಕಾಗಿ ಆದಷ್ಟು ಸೂರ್ಯನ ಬೆಳಕಿನಲ್ಲಿ ಅಥವಾ ಬಿಸಿಲಿನಲ್ಲಿಯೇ ಕೂದಲುಗಳನ್ನು ಒಣಗಿಸಿ, ಇಲ್ಲವೇ ಹೊಗೆಯಲ್ಲಿ ಕೂದಲುಗಳನ್ನು ಒಣಗಿಸಿ. ಇದರಿಂದ ಕೂದಲಿನ ತುದಿಯು ಸೀಳುವುದಿಲ್ಲ. ತಲೆ ಸ್ನಾನವನ್ನು ಮಾಡಿದ ಕೂಡಲೇ ಕೂದಲುಗಳನ್ನು ಬಾಚಿಕೊಳ್ಳಬಾರದು. ಕೂದಲುಗಳು ಚೆನ್ನಾಗಿ ಒಣಗಿದ ನಂತರ ಅಗಲವಾದ ಬಾಚಣಿಕೆಯಿಂದ ಕೂದಲುಗಳನ್ನು ಬಾಚಿಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮ್ಮ ಕೂದಲುಗಳು ಉದುರುವುದನ್ನು ತಡೆಯಬಹುದು. ತಲೆ ಸ್ನಾನವನ್ನು ಮಾಡುವಾಗ ಯಾವಾಗಲೂ ತಣ್ಣೀರನ್ನು ಬಳಸಿ. ತಣ್ಣೀರು ಸಾಧ್ಯವಾಗದಿದ್ದರೆ ಉಗುರು ಬೆಚ್ಚಗಿನ ನೀರನ್ನಾದರೂ ಬಳಸಿ. ಬಿಸಿ ಬಿಸಿಯಾದ ನೀರಿನಿಂದ ತಲೆ ಸ್ನಾನವನ್ನು ಮಾಡುವುದು ಒಳ್ಳೆಯದಲ್ಲ. ಇದರಿಂದ ಕೂದಲುಗಳು ಉದುರುತ್ತವೆ ಹಾಗೂ ತಲೆಹೊಟ್ಟಿನ ಸಮಸ್ಯೆಗಳು ಸಹ ಕಾಡುತ್ತವೆ. ಅದಕ್ಕಾಗಿ ತಣ್ಣೀರನ್ನು ಬಳಸುವುದೇ ಸೂಕ್ತವಾದುದು. ತಿಂಗಳಿಗೆ 2 ರಿಂದ 3 ಬಾರಿಯಾದರೂ ಕೂದಲುಗಳಿಗೆ ಹೇರ್ ಪ್ಯಾಕನ್ನು ಹಚ್ಚಿಕೊಳ್ಳಿ. ಅದರಲ್ಲಿಯೂ ಮೆಂತೆ ಮತ್ತು ಮೊಸರಿನ ಹೇರ್ ಪ್ಯಾಕ್ ಅಂತೂ ನಿಮ್ಮ ಕೂದಲುಗಳಿಗೆ ಉತ್ತಮ ಪೋಷಣೆಯನ್ನು ಒದಗಿಸುತ್ತದೆ. ಇದರಿಂದ ನುಣುಪಾದ ಹೊಳೆಯುವ ಕೇಶರಾಶಿಯನ್ನು ನೀವು ಪಡೆಯಬಹುದು. ಕೂದಲಿನ ತುದಿಗಳಲ್ಲಿ ಸೀಳುಗಳು ಹೆಚ್ಚಾಗಿದ್ದರೆ 6 ತಿಂಗಳಿಗೊಮ್ಮೆ ಕೂದಲುಗಳನ್ನು ಕತ್ತರಿಸುವುದು ಒಳ್ಳೆಯದು. ಇದರಿಂದ ನಿಮ್ಮ ಕೂದಲುಗಳು ವೇಗವಾಗಿ ಬೆಳೆಯುತ್ತವೆ. ಜೊತೆಗೆ ಸ್ಪ್ಲಿಟ್ಸ್ ಹೇರ್ ಸಮಸ್ಯೆಗಳು ಕೂಡ ಕಾಡುವುದಿಲ್ಲ. ಹೀಗೆ ಈಗಾಗಲೇ ತಿಳಿಸಿದ ಹಾಗೆ ಈ 7 ಟಿಪ್ಸ್ಗಳನ್ನು ಸರಿಯಾಗಿ ಫಾಲೋ ಮಾಡಿ ಉದ್ದವಾದ ಆಕರ್ಷಕವಾದ ಕೂದಲುಗಳನ್ನು ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.